ಕೇಳಾಗಿದ್ರೆ ಕೇಳ್ರಿ. APL ಕಾರ್ಡ್ ರದ್ದು ಮಾಡಿದ್ರಿಂದ ಸರ್ಕಾರದ ಸೌಲಭ್ಯಗಳು ಸಿಗಲ್ಲ ಅನ್ನುವಂಥದ್ದು ಆತಂಕದಲ್ಲಿ APL ಕಾರ್ಡ್ ಯಾರು ನೀನಿದ್ಯಾ? ಹೌದು ಸರ್, APL ಕಾರ್ಡ್ ರದ್ದು ಮಾಡಿದ ಸರ್. ನೀನು APL ಕಾರ್ಡ್ ರದ್ದು ಮಾಡಿಲ್ಲ. BPL ರದ್ದು ಮಾಡಿ APL ಯಾರು ಅನರ್ಹರಿದ್ದಾರೆ ಅವ್ರಿಗೆ ಕೊಡಲ್ಲ ಅಂತ ಹೇಳಿದ್ದೀವಿ ಅಷ್ಟೇ. ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡ್ಬೇಕಾ? ಅಲ್ಲ ಕೊಡ್ಬೇಕೇನ್ರಿ? ಸರ್ಕಾರಿ ನೌಕರರಾಗಿದ್ರು ಕೊಡ್ಬೇಕಾ? ಅಂತ್ಯವು ಮಾತ್ರ. ಅಂತ್ಯವನ್ನ APL ಕಾರ್ಡ್ BPL ಕಾರ್ಡ್ನಿಂದ APL ಕಾರ್ಡ್ ಮಾಡೋದು. ಇನ್ನು ಡಿಸಿಷನ್ ತಗೊಂಡಿಲ್ಲ ನಾವು. ಆ ಥರ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಇನ್ನು ಫುಡ್ ಡಿಪಾರ್ಟ್ಮೆಂಟಿಂದ ಕ್ಯಾಬಿನೆಟ್ಗೆ ಬಂದಿಲ್ಲ, ನಂಬರ್ 1. ನಂಬರ್ 2, ಆ ಥರ ಏನಾದ್ರು ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಬೇಕು, ಯಾರು ಅನರ್ಹರಿದ್ದಾರೆ ಅವರು ತೆಗೆದಾಕ್ಬೇಕು ಅಷ್ಟೇ. ಕೆಲವೊಂದೀಗ ಅರ್ಹರಿದ್ದವ್ರದ್ದು ಕ್ಯಾನ್ಸಲ್ ಆಗಿದೆ ಅನ್ನುವಂಥ ನಿನ್ನೆ ಗೊತ್ತಾಗಿದೆ. ಇಲ್ಲ, ಅರ್ಹರಿದ್ರೆ ಕೊಟ್ಟೇ ಕೊಡ್ತೀವಿ. ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ. ನಾನು ಭಾಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೇನೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ನವ್ರಿಗೆ. ಯಾರು ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು. ಸರ್, ಈಗ BPL ಕಾರ್ಡ್ ರದ್ದಾದಂತ ಅವರಿಗೆ ಪುನಃ ರದ್ದು ಅಂತಿರಲ್ರಿ. ಏನ್ರಿ ನೀವು ಸರಿಯಾಗಿ ಮಾತಾಡೋದು ಕಲ್ತ್ಕೊಳ್ರಿ. ಅಲ್ಲ ಸರ್, ರದ್ದು ಅನರ್ಹ ಅರ್ಹ. ಅದೇ ಸರ್, ಅನರ್ಹರನ್ನ ರದ್ದು ಮಾಡ್ತಿರಲ್ಲ, ರದ್ದು ಮಾಡಿದವರಿಗೆ ಗೃಹಲಕ್ಷ್ಮಿ ಯೋಜನೆ ಈ 2,000 ರೂಪಾಯಿ ಕಟ್ ಆಗುತ್ತಾ ಏನು ಸರ್? ನೋಡಪ್ಪ, ಯಾರು ಈಗ ಅದಕ್ಕೆ ಬೇರೆ ಇದಿದ್ದಾವೆ, ಮಾನದಂಡಗಳಿದ್ದಾವೆ. ಯಾರಿಗೆ? ಗೃಹಲಕ್ಷ್ಮಿಗೆ. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರು ಕಟ್ಟಕ್ಕೆ ಕೊಡಲ್ಲ ಅವ್ರಿಗೆ ಅಂತ ಹೇಳಿ. ಇದು ಬೇರೆ. BPL ಕಾರ್ಡ್ಗಳು ಬೇರೆ. BPL ಕಾರ್ಡ್ಗೂ ಅದಕ್ಕೂ ಹೋಲಿಕೆ ಮಾಡೋಕ್ಕೆ ಬರಲ್ಲ. ಗೊತ್ತಾಯ್ತಾ? ನೀವು ಸುಮ್ಮನೆ ಕನ್ಫ್ಯೂಸ್ ಮಾಡಕ್ಕೆ ಹೋಗ್ಬೇಡಿ ಜನಗಳನ್ನ. ಕೇಳ್ರಿ, ಜನಗಳು ಕನ್ಫ್ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಅರ್ಹರಿಗೆ ತಪ್ಪಿಸಲ್ಲ, ಅನರ್ಹರಿಗೆ ಕೊಡಲ್ಲ. ವೆರಿ ಸಿಂಪಲ್ ಅಲ್ಲ? ಅರ್ಹರಿಗೆ ತಪ್ಪಿಸಲ್ಲ, ಅನರ್ಹರಿಗೆ ಕೊಡಬಾರದು ಅನ್ನೋದು ನಮ್ಮ ಉದ್ದೇಶ. ಪುನಃ ಅದನ್ನೇ ಕೇಳಿದ್ರೆ ಏನು ಪ್ರಯೋಜನ? ಇನ್ನು ಉತ್ತರ ಆಯ್ತು, ನಿಂದ ಬೇರೆಯವರು ನಿಂದಾಯ್ತು, ನಿಂದ ಉತ್ತರ ಹೇಳಾಯ್ತು. ನಾನು ನೋಡಿಲ್ಲಪ್ಪ. ಯಾರು 40% ಕೊಡ್ತೀವಿ ಅಂತ ಹೇಳಿದವರು? 40% ವಸೂಲು ಮಾಡ್ತಾ ಇದ್ದಾರೆ ಅಂತ ಹೇಳಿದವ್ರು ಯಾರು? ಕೆಂಪಣ್ಣವ್ರ ಆರೋಪದ ಮೇಲೆ ಈ ಸರ್ಕಾರ ತಗೊಳ್ತದೆ ಅಂತೇಳಿ ನಾವು ಆರೋಪ ಮಾಡಿದ್ದು, ಗೊತ್ತಾಯ್ತಾ? ಅದ್ರ ಮೇಲೆ ಒಂದು ಕಮಿಷನ್ ಮಾಡಿದ್ದು. ಅದ್ರ ರಿಪೋರ್ಟ್ ನೋಡಿಲ್ಲ ನಾನು. ರಿಪೋರ್ಟ್ ನೋಡಿದ ಮೇಲೆ ಕಾಮೆಂಟ್ ಮಾಡ್ತೀನಿ. ಯಾರು ಸುದ್ದಿ ಬಂದದ್ದು ಹೇಳ್ಬೇಡಿ. ನೀನು BJP ಅವ್ರ ಮಾತು ಕೇಳ್ಕೊಂಡು ಹೇಳ್ತಾ ಇದೀಯಾ? ಸುದ್ದಿ ನಾನು ನೋಡಿಲ್ಲ. ಆಯ್ತಪ್ಪ, ಅನೇಕ ವಿಚಾರಗಳು ಸಾಕ್ಷಿಗಳ ಇಲ್ದಿದ್ದೇನೆ ವಜಾ ಆಯ್ತವೆ. ಹಾಗಂತ ಅರ್ಥ ತಪ್ಪೇ ಆಗಿಲ್ಲ ಅಂತಲ್ಲ ಅರ್ಥ. ಈಗ ಮರ್ಡರ್ ಆಗಿರ್ತದೆ, ಎಲ್ರಿಗೂ ಖುಲಾಸೆ ಆಗ್ಬಿಡ್ತದೆ. ಮರ್ಡರ್ ಆಗಿರಲ್ವಾ? ಮತ್ತು ಸಾಕ್ಷಿಗಳಿಲ್ದ ಅಂತ ಖುಲಾಸೆ ಆಗಿರ್ತದೆ. ನೀವು ಸ್ವಲ್ಪ ತಿಳ್ಕೋಬೇಕು, ಯಾವಾಗಲೂ ಕಾಮನ್ ಸೆನ್ಸ್ ಅಪ್ಲೈ ಮಾಡಬೇಕು. ಒಂದು ಕೇಸ್ನಲ್ಲಿ ವಜಾ ಆಗ್ಬಿಟ್ಟ ತಕ್ಷಣ ತಪ್ಪೇ ಆಗಿಲ್ಲ ಅಂತಲ್ಲ, ತಪ್ಪಾಗಿರ್ತದೆ, ಪ್ರೂವ್ ಆಗಿರಲ್ಲ. ನಾನು ಲಾಯರ್ ಆಗಿದ್ದವನು, ಗೊತ್ತಾಯ್ತಾ? ಅನೇಕ ಕೇಸ್ಗಳು ಅಕ್ಯೂಟ್ ಆಗ್ತವೆ. ಯಾಕೆ ಅಕ್ಯೂಟ್ ಆಗ್ತವೆ? ಫಾರ್ ವಾಂಟ್ ಆಫ್ ಎವಿಡೆನ್ಸ್. ಯಾಕಂದರೆ ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ಇದರಲ್ಲಿ ಜುರಿಸ್ಪ್ರುಡೆನ್ಸ್ನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಬೆನಿಫಿಟ್ ಆಫ್ ಡೌಟ್ಸ್ ಶುಡ್ ಗೋ ಟು ಅಕ್ಯೂಸ್ಡ್ ಪರ್ಸನ್. ಏನಂತ ಹೇಳಿದ್ದಾರೆ? ಬೆನಿಫಿಟ್ ಆಫ್ ಡೌಟ್ಸ್ should go to accused persons, not to the complainant. That is the basic principle under the criminal procedure code. That is the basic principle under the criminal jurisprudence. You must understand this.
ಸರ್ 50 ಶಾಸಕರನ್ನ 50 ಕೋಟಿ ಕೊಟ್ಟು ಬಿಜೆಪಿ ಅವರು ಖರೀದಿ ಮಾಡಕಂತಾರ ತಮ್ಮ ಆರೋಪಕ್ಕೆ ಕಾಂಗ್ರೆಸ್ನಲ್ಲೇ ಅದನ್ನ ಆಫರ್ ಮಾಡಕಂತಾರ ಅನ್ನುವಂಥದ್ದನ್ನ ಬಿಜೆಪಿ ಹೇಳ್ತಾರೆ. ಬಿಜೆಪಿ ಹೇಳೋದನ್ನ ನನಗೆ ಕೇಳಕ್ಕೆ ನೀನೇ ಆಗ್ಬೇಕಾ? ಅಲ್ಲ ನೀವೇ ನಿಮ್ಮ ಆರೋಪ ಅಲ್ಲ ಸರ್? ಕೇಳಪ್ಪ, ನನ್ನ ಆರೋಪ ಬೇರೆ. ದೇ ಹ್ಯಾವ್ ಟ್ರೈಡ್ ಬಟ್ ಫೇಲ್ಡ್. ದೇ ಹ್ಯಾವ್ ಟ್ರೈಡ್ ಅಂಡ್ ಫೇಲ್ಡ್. ಅದು ಬಿಟ್ಬಿಟ್ಟು ಈಗ ಅದಕ್ಕೆ ನನ್ನ ಮೇಲೆ ಸುಳ್ಳು ಕೇಸ್ ಆಗಕ್ಕೆ ಶುರು ಮಾಡಿದ್ದಾರೆ. ಸರ್ ಈಗ 40% ವಿಚಾರ ಈಗ ನೀವು ಹೇಳಿದ್ರೆ ಹೋಗ್ತೀವಿ, ಆದ್ರೆ ಈ ಸಾಕ್ಷಿ ಇಲ್ದೇನೆ ಆರೋಪ ಮಾಡ್ದಂಗೆ ಆಯ್ತಲ್ಲ ಸರ್ ಎಲ್ಲ ಒಂದ್ ಕಡೆ. ಕೇಸ್ ಸ್ಟ್ಯಾಂಡ್ ಆಗ್ಲಿಲ್ಲ ಅಂದ್ರೆ ವಿತೌಟ್ ಸರಿಯಾದ ಒಂದು ಗಟ್ಟಿಯಾದಂತ ಸಾಕ್ಷಿಗಳು ಇಲ್ದೇನೆ ಆರೋಪ ಮಾಡಿ. ನೀ ಲಾಯರಾ? ಅಲ್ಲ ಸರ್, ಕೇಳದೆ ಇಲ್ಲ. ಲಾಯರ್ ಏನಪ್ಪ, ಈಗ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಯಾವುದೋ ಒಂದು ಕ್ರಿಮಿನಲ್ ಕೇಸಿಗೆ, ಆಗ ಸಾಕ್ಷಿಗಳನ್ನೂ ಒದಗಿಸಿರ್ತೀವಿ. ಆದರೆ ಆ ಸಾಕ್ಷಿನಲ್ಲಿ ಒಂದೊಂದು ಸಾರಿ ಡೌಟ್ ಬಂದ್ಬಿಡ್ತದೆ. ಆ ಡೌಟು ಬಂದಾಗ ಆ ಬೆನಿಫಿಟ್ ಆಫ್ ಡೌಟ್ಸ್ ಯಾರಿಗೂ ಹೋಗೋದು? ಅಪರಾಧಿಗಳಿಗೂ ಹೋಗ್ತದೆ, ಆರೋಪಿಗಳಿಗೂ ಹೋಗ್ತದೆ. ನಾನು ಅದನ್ನೇ ಹೇಳೋದು ನಿಮಗೆ, ಸ್ವಲ್ಪ ತಿಳ್ಕೊತಮ್ಮ. ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಸರ್, ಮುಳುಗಡೆ ಸಂತ್ರಸ್ತರ ಸಮಸ್ಯೆ. ಆಯ್ತು, ಈಗ ನಿಮ್ದು ಆಯ್ತಲ್ಲ ಇವ್ರು. ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಸರ್, ಇಲ್ಲಿ ಮುಳುಗಡೆ ಚರ್ಚೆ ಅದನ್ನ ಬಗ್ಗೆ ಚರ್ಚೆ ಮಾಡ್ತೀವಿ. ಮಾಡ್ತಾರಂತ ಜಿಲ್ಲಾ ಮಂತ್ರಿ ಹೇಳ್ತಾ ಇದ್ದಾರೆ. ಮಾಡ್ತಾರೆ, ಮಾಡ್ತೀವಿ. ಒಬ್ರಿಗೆ ಹೇಳ್ರಿ ಯಾರಾದ್ರೂ. ಕೋವಿಡ್ ಅಲ್ಲಿ 250 ಕೋಟಿ ಹಗರಣದ ವರದಿ ಕೂಡ ಸಲ್ಲಿಕೆ ಆಗಿದೆ ಅಂತಕ್ಕಂಥದ್ದನ್ನ ಈಗಾಗಲೇ ವರದಿ ಸಲ್ಲಿಕೆ ಆಗಕ್ಕೆ ರೆಡಿ ಇದೆ ಸರ್. ಆದ್ರೆ ನಾವು ಯಾವುದೇ ರೀತಿ ಕೋವಿಡ್ ಹಗರಣ ಮಾಡಿಲ್ಲ, ಕಿಟ್ಗಳಲ್ಲಿ ಯಾವುದೇ ರೀತಿ ಹಗರಣ ಆಗಿಲ್ಲ ಅಂತ ಏನು ತಪ್ಪು ಮಾಡಿದವರು ನಾವು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೋತಾರ? ತಪ್ಪು ಮಾಡಿದವರು ತಪ್ಪು ಮಾಡಿದ್ದೀನಿ ನಾನು ಶಿಕ್ಷೆ ಕೊಡಿ ಅಂತ ಕೇಳ್ತಾರ? ತಾಳಪ್ಪ ತಮ್ಮ, ಇವ್ರು ಈ ಕಡೆ ಕೇಳ್ತಾ ಇದ್ದಾರೆ, ನೀನ್ ಮಧ್ಯದಲ್ಲಿ ಕೇಳ್ತಾ ಕೇಳಯ್ಯ. ಯಾವಾಗಲೂ ಈಗ ನಾನು ಮಾಡಿರೋದ, ನಾನು ತನಿಖೆ ಮಾಡಿದ್ದೀನ? ಕಮಿಷನ್ ಮಾಡಿರೋದು ಮೈಕೆಲ್ ಕುನಾ ಅವರು ಕಮಿಷನ್ ಮಾಡಿರ್ತಕ್ಕಂಥದ್ದು. ಮೈಕೆಲ್ ಕುನಾ ಅವರು ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ ಅಂತ ವರದಿ ಕೊಟ್ಟಿದ್ದಾರೆ. ಅದನ್ನು ನಾವು ಎಕ್ಸಾಮಿನ್ ಮಾಡ್ತಾ ಇದ್ದೀವಿ, ಗೊತ್ತಾಯ್ತಾ? ಅದು ಎಕ್ಸಾಮಿನ್ ಮಾಡಿ ನಾವು SIT ಮಾಡಬೇಕಾ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. SIT ಮಾಡ್ತೀವಿ. ಆಮೇಲೆ ಉಪಚುನಾವಣೆಗಳು 23ನೇ ತಾರೀಕು ಇದಲ್ಲ, ಕೌಂಟಿಂಗ್ ಅಲ್ಲ, ನಾವು 3 ಕಡೆ ಗೆಲ್ತೀವಿ. ಹೇಳ್ಬಾರ್ದಾಗಿತ್ತು. ಯಾರೇ ಅವ್ರು ಏನೇ ವಿಶ್ವಾಸ ಇರಲಿ, ಪ್ರೀತಿ ಇರಲಿ, ಸ್ನೇಹ ಇರಲಿ, ಹೇಳ್ಬಾರ್ದಾಗಿತ್ತು. ಹೇಳಿದ್ದಾರೆ, ಅವರು ಹೇಳಿದ್ದಾರೆ. ಕೊಚ್ಚೆಯವ್ರ ಕೈಲಿ ಅಂತ ಅವರು ಹೇಳಿದ್ದಾರೆ. ಅವರು ಹೇಳಿದಾರಲ್ಲ, ಇಬ್ರು ಹೇಳಿರೋದು ಸರಿ ಇಲ್ಲ.